ಮಂಡ್ಯ ಹೊಗಳ್ತಾರೆ ಅಂತಂದ್ರೆ ಇಲ್ಲಿರೋ ಲೀಡರ್ಶಿಪ್ ಇಲ್ಲ. ನಮ್ಮ ಮಾದೇಗೌಡ ಇರ್ಬೋದು, ಹನುಮಂತಣ್ಣವ್ರು ಇರ್ಬೋದು, ಶಶಿಧರ್ ಇರ್ಬೋದು, ಮತ್ತೆ ಚಂದ್ರಶೇಖರ್ ಇರ್ಬೋದು, ಇವರೆಲ್ಲರ ಒಂದು ಲೀಡರ್ಶಿಪ್ ಚೆನ್ನಾಗಿರೋದ್ರಿಂದ ಮಂಡ್ಯ ತುಂಬಾ ಚೆನ್ನಾಗಿ ಆಗೋಗಿದೆ. ಯಾವುದೇ ಒಂದು ಇದಿಲ್ಲದೆ ಮೊನ್ನೆ ನೋಡಿ ಇಡೀ ಭಾರತ ಮಾತಾಡ್ಬಿಟ್ಟು ಮಲ್ಟಿಪಲ್ ಕೌನ್ಸಿಲ್ ಮೀಟಿಂಗ್ ಮಂಡ್ಯ ಕೊಡಕ್ಕೆ ಹೇಳ್ತಿಲ್ಲ. ನಾನು ಗಲಾಟೆ ಮಾಡಿ ತಗೊಂಡೆ, ಹನುಮಂತವ್ರು ಅಲ್ಲೇ ಕೇಳಿಲ್ಲ, ಮಂಡ್ಯಕ್ಕೆ ಬೇಕೇ ಬೇಕು ಅಂತ ಹೇಳಿ ಬೆಂಗಳೂರು ಮಾಡೋಣ ಅದ್ರದ ಮಾಡೋಣ ಅಂತಿದ್ರು. ಮಂಡ್ಯಕ್ಕೆ ತಗೊಂಡು ಮೊನ್ನೆ ಮಲ್ಟಿಪಲ್ ಕೌನ್ಸಿಲ್ ಮೀಟಿಂಗ್ ನ ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂತಂದ್ರೆ ಇಡೀ ಭಾರತದಿಂದ ಬಂದಂತ ಎಲ್ಲರೂ ಕೂಡ, ಇಡೀ ಸೌತ್ ಇಂಡಿಯಾದವರು ಎಲ್ಲರೂ ಕೂಡ ಇಷ್ಟು ಚೆನ್ನಾಗಿ ಮಾಡಬಹುದಾ ಅಂತ ಬೆಳೆದಿಟ್ಕೊಂಡು ತಮಿಳ್ನಾಡು 2 ಮೀಟಿಂಗ್ ಮಾಡ್ಬಿಟ್ಟು ಬಂದಿದ್ರು. ಅವ್ರ ಬಾಯಲ್ಲೇ ಬಂದ್ಬಿಡ್ತು, ನಮ್ಮವ್ರು ಯಾರು ಮಾಡಲಿಲ್ಲ, ನೀವೇ ಚೆನ್ನಾಗಿ ಮಾಡಿದ್ದೀವಿ. ಅಷ್ಟು ಚೆನ್ನಾಗಿ ಮಾಡೋದು ಮಂಡ್ಯದವರು. ಅದಕ್ಕೆ ಅಭಿನಂದನೆಗಳನ್ನ ನಮ್ಮ ರಾಜ್ಯಪಾಲರು, ಏನಂದ್ರು ನಮ್ಮ ರಾಜ್ಯಪಾಲರು ಈ ವರ್ಷದ ಅವರ ನೇತೃತ್ವ, ಅವ್ರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ. ಹಾಗೆ ಇನ್ನು 2 ವರ್ಷ ಬಿಟ್ಟು ನಮ್ಮ ಹನುಮಂತಣ್ಣವರ ನೇತೃತ್ವದಲ್ಲಿ ಅದೇ ಜಾಗದಲ್ಲಿ ಮಲ್ಟಿಪಲ್ ಕನ್ವೆನ್ಷನ್ ಮಾಡಿಕೊಂಡಿದ್ದಾರೆ. ಎರಡೂ ಕೂಡ ನಮ್ಮ ಇದ್ರ ಬಗ್ಗೆ ಲಯನ್ಸ್ ಕೂಡ ಮಾತಾಡ್ಕೊಂಡು ನಮ್ಮ ಜಯಪ್ರಕಾಶ್ ಅವ್ರು ಫೋನ್ ಮಾಡೋದು ಏನ್ ಭಾರಿ ಜೋರ ಮಾಡೋದಂತಾರ ಅಂತ ಅಂದ್ಬಿಟ್ಟು, ಹಾಗೆ 2 ವರ್ಷ ಬಿಟ್ಟು ಅವರು ಕೂಡ ಮಲ್ಟಿಪಲ್ ಕನ್ವೆನ್ಷನ್ ನಮ್ಮ ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ. ಅದು ಕೂಡ ನಮ್ಮೆಲ್ಲರ ಒಂದು ವರ್ಚಸ್ಸನ್ನ ಹೆಚ್ಚಿಸುವಂತ ಒಂದು ಸಮ್ಮೇಳನ ಆಗುತ್ತೆ ಅಂತ ನಾನಾದ್ರೂ ಕೂಡ ಭಾವಿಸ್ತಾ, ಇವತ್ತು ಜಿಲ್ಲೆಯಿಂದ ನಮ್ಮ ಮಾದೇಗೌಡರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಜಿಲ್ಲೆ ನಡೀತಾ ಇದೆ. ಈಗಾಗಲೇ 56 LMF ಆಗಿ 10 ಹೊಸ ಸಂಸ್ಥೆಗಳಾಗಿ ಎಲ್ಲಾ ಜಿಲ್ಲೆ ಮಾಡಬೇಕಾದಂತ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇದೆ. ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ, ಝೋನ್ ಅಡ್ವೈಸರ್ ರೀಜನ್ ಮೀಟಿಂಗ್ ಆಗ್ತಾ ಇದೆ. ಜೊತೆಗೆ PFT ಇದಿರ್ಬೋದು, ಈಗ ಅಫಿಷಿಯಲ್ ಕಾಲ್ ರಿಲೀಸ್ ಮಾಡಿದ್ದಾರೆ. ಒಂದು ಜಿಲ್ಲೆ ಮಾಡಬೇಕಾದಂತ ಎಲ್ಲಾ ಕೆಲಸ, ಜೊತೆಗೆ ಬೆಳವಣಿಗೆಗೆ ಬೇಕಾದಂತ ಎಲ್ಲಾ ಕೆಲಸಗಳನ್ನು ಮಾಡಿ ಈಗಾಗಲೇ ಮೆಗಾಸ್ಟಾರ್ ಅವಾರ್ಡ್, ಅಂಬಾಸಿಡರ್, ಗುಡ್ ವಿಲ್ ಅವಾರ್ಡ್, ಏನೇನು ಅವಾರ್ಡ್ ಬೇಕು ಅದನ್ನು ಕೂಡ ತಗೊಂಡ್ಬಿಟ್ಟಿದ್ದಾರೆ. ಮಂಡ್ಯದ ಒಂದು ಹಿರಿಮೆಯನ್ನು ಹೆಚ್ಚು ಮಾಡಿದ್ದಾರೆ. ಮಲ್ಟಿಪಲ್ ಕೌನ್ಸಿಲ್ ಮೀಟಿಂಗ್ ಕೂಡ ಆಗಿದೆ. ಇನ್ನೇನು 2 ವರ್ಷ ಮಲ್ಟಿಪಲ್ ಕನ್ವೆನ್ಷನ್ ಕೂಡ ಆಗುತ್ತೆ. ಒಂದು ಜಿಲ್ಲೆ ಭದ್ರವಾಗಿ ಬೆಳಿಬೇಕಾದ್ರೆ ಏನ್ ಬೇಕು ಅದೆಲ್ಲವೂ ಕೂಡ ಆಗ್ತಾ ಇದೆ. ಈ ಜಿಲ್ಲೆ ಹೀಗೆ ಬೆಳ್ಕೊಂಡು ಹೋಗ್ಲಿ. ನಮ್ಗಂತೂ ಯಾವತ್ತೂ ಕೂಡ ಹುಟ್ಟಾಕ್ತವ್ರಿಗೆ ಮಕ್ಕಳು ಹೆಚ್ಚೆಚ್ಚು ಬೆಳೆದಷ್ಟು, ಹೆಚ್ಚೆಚ್ಚು ಖ್ಯಾತಿ ಆದಷ್ಟು ಕೂಡ ಬಹಳ ಖುಷಿ ಆಗ್ತಿರ್ತದೆ. ಹಾಗೇನೆ ನಾವೆಲ್ಲ ಒಂದ್ ರೀತಿ ಏನೋ ಕನ್ಸಿಟ್ಕೊಂಡು ಹುಟ್ಟಾಕಿದ್ದು ಇಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತಂದ್ರೆ ನಿಜವಾಗ್ಲೂ ಕೂಡ ನಮ್ಮೆಲ್ಲರೂ ಕೂಡ ಬಹಳ ಖುಷಿ ಆಗ್ತಾ ಇದೆ. ಇದು ಹೀಗೆ ಮುಂದುವರೆದಿ ನಮ್ಮ ಒಂದು ಸಪೋರ್ಟ್ ಹೀಗಿದ್ರು ಕೂಡ ಈಗ ಇದ್ದೇ ಇರುತ್ತೆ ಅಂತ ಹೇಳ್ತಾ, ನಮ್ಮ 7ನೇ ತಾರೀಕು 8ನೇ ತಾರೀಕು ಫೆಬ್ರವರಿ ಮಲ್ಟಿಪಲ್ ಕನ್ವೆನ್ಷನ್ ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಅಲ್ಲಿ ಈಗಾಗಲೇ ಮಾದೇಗೌಡರು ಬಹಳಷ್ಟು ಜನಕ್ಕೆ ಅವಾರ್ಡ್ಗಳನ್ನು ಕೂಡ ರೆಕಮೆಂಡ್ ಮಾಡಿ ಕಳಿಸಿದ್ದಾರೆ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರು, ತಿರುಪತಿ ಕೂಡ ಅಲ್ಲೇ 50 ಕಿಲೋಮೀಟರ್ ಅಷ್ಟೇ ಅಲ್ಲಿಂದ. ಅದನ್ನೆಲ್ಲರೂ ಕೂಡ ತಿರುಪತಿನೂ ಕೂಡ ವಿಸಿಟ್ ಮಾಡ್ಕೊಂತ ಒಂದು ಅವಕಾಶ ಇದೆ. 7ನೇ ತಾರೀಕು 8ನೇ ತಾರೀಕು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಫೆಬ್ರವರಿ 7, 8 ಬೆಂಗಳೂರಿನಲ್ಲಿ ಇರ್ತದೆ. ಟ್ರೈನ್ ಇದೆ, ಡೈರೆಕ್ಟ್ ಅಲ್ಲಿಗೆ ಹೋಗಿ ನಿಲ್ಲಿಸುತ್ತೆ. ಅದಕ್ಕೆಲ್ಲರೂ ಕೂಡ ಬರಬೇಕು ಅಂತ ಹೇಳ್ತಾ, ಹಾಗೆ ಮಾರ್ಚ್ 28, 29, 30ನೇ ತಾರೀಕು ರಾಜಸ್ಥಾನದ ಜೈಪುರ್ನಲ್ಲಿ ಅಲಯನ್ಸ್ ಸಮ್ಮೇಳನ ಇದೆ. ಆನ್ಯಲ್ ನಮ್ಮ ಕನ್ವೆನ್ಷನ್ ಏನಿದೆ, ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಜೈಪುರದಲ್ಲಿದೆ. ನಾನು ಯಾಕೆ ಹೇಳ್ತಿದ್ದೆ ಅಂತಂದ್ರೆ, ಇಲ್ಲಿ ಫ್ರಂಟ್ ಅಲ್ಲಿ ಕೂತಿರೋರು 8 ಜನ ಹೋಗೋದು ಅಂತಲ್ಲ, ಇಲ್ಲಿ ಅಲಯನ್ಸ್ ಅಲ್ಲಿ ಎಲ್ಲಾ ಮೆಂಬರ್ಗಳು ಕೂಡ ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಅದಕ್ಕೆ ನೀವೆಲ್ಲರೂ ಕೂಡ ಯಾರು ಮನಸ್ಸು ಮಾಡ್ತೀರೋ ಒಂದು ಇದು ಮಾಡ್ಕೊಂಡು ಇದೊಂದು ಟ್ರಿಪ್ ಆಗುತ್ತೆ. ನಮ್ಗೆ ಜೈಪುರ, ರಾಜಸ್ಥಾನ ಎಂತೆಂತ ಪ್ಲೇಸ್ ಇದೆ ಅಂದ್ರೆ ನೋಡಕ್ಕೆ ಅಷ್ಟು ಚೆನ್ನಾಗಿದೆ. ನಾವು ಜೈಪುರ ಟ್ರಿಪ್ ಹೋದಾಗ ಒಂದ್ ವಾರ ಸಾಕಾಗಿಲ್ವಲ್ಲಪ್ಪ, ಅಷ್ಟು ಚೆನ್ನಾಗಿ ಒಳ್ಳೆ ಫುಡ್ ಸಿಗುತ್ತೆ, ಫೋರ್ಟ್ಗಳು ನೋಡ್ಬೋದು, ನಮ್ಮ ಇತಿಹಾಸ ನೋಡ್ಬೋದು, ನಮ್ಮ ಪರಂಪರೆ ಯಾವ ರೀತಿ ರಿಚ್ ಆಗಿತ್ತು ಅಂತ ನೋಡ್ಬೋದು ಅಂತ ಜೈಪುರದಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರು, ತಿರುಪತಿಗೆ ಹೋಗಕ್ಕೆ ಒಂದು ಅವಕಾಶ. ಎಲ್ಲರೂ ಕೂಡ ಇಂಥ ಅಸೋಸಿಯೇಷನ್ಗಳಲ್ಲಿ ಇಂಥ ಅವಕಾಶಗಳನ್ನ ಬಳಸ್ಕೊಂಡು ಹೋದಾಗ ನಮ್ಮ ಮೈಂಡ್ ಫ್ರೆಶ್ ಆಗುತ್ತೆ, ವಿಶಾಲವಾಗುತ್ತೆ. ಅದರಿಂದ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಬರಬೇಕು. ಜೈಪುರದಲ್ಲಿ ಮುಂದಿನ ರಾಜ್ಯಪಾಲರಾಗಿ ಶಶಿಧರ್ ಈಶ್ವರ್ ಅವರು ಹೋಗ್ತಾ ಹೋಗ್ತಾರೆ. ಅಲ್ಲಿ ನಮ್ಮ ಮಾದೇಗೌಡರು ಕೂಡ ಇಂಟರ್ನ್ಯಾಷನಲ್ ಅವಾರ್ಡ್ಗಳನ್ನು ಸಿಗುತ್ತೆ. ಬೆಂಗಳೂರಲ್ಲೂ ಕೂಡ ಮಲ್ಟಿಪಲ್ ಅವಾರ್ಡ್ಗಳು ಸಿಗುತ್ತೆ. ನಮ್ಮ ವೇದಿಕೆಯಲ್ಲಿ ನಮ್ಮ ಕೌನ್ಸಿಲ್ ನಮ್ಮ ಇವರು ಇರ್ತಾರೆ, ಹನುಮಂತವರು. ಹೀಗೆಲ್ಲ ಇದ್ದಾಗ ಕಣ್ತುಂಬ ನೋಡ್ಕೋಬೇಕು ಮಂಡ್ಯ ಎಲ್ಲೆಲ್ಲಿ ಮಿಂಚ್ತಾ ಇದೆ ಅಂತ ಅಂದ್ಬಿಟ್ಟು. ಮಂಡ್ಯದಲ್ಲಿ ಈ ಮಟ್ಟಕ್ಕೆ ನ್ಯಾಷನಲ್ ಲೆವೆಲ್ ಅಲ್ಲಿ ಈ ರೀತಿಯಾದ ಅವಾರ್ಡ್ ತಗೋತಾ ಇದ್ದಾರೆ, ಡಯಾಸರ್ ಕೂತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ಖುಷಿ ಆಗುತ್ತೆ. ಇದನ್ನೆಲ್ಲ ಕಣ್ಣಾರೆ ತುಂಬ್ಕೋಬೇಕು. ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳ್ತಾ, ನಾನೇನು ಇನ್ನು ಹೆಚ್ಚು ಮಾತಾಡಕ್ಕಾಗಲ್ಲ. ಯಾಕಂತಂದ್ರೆ ಅವ್ರು ಹೇಳ್ಬಿಟ್ಟಿದ್ದಾರೆ 1 ಗಂಟೆಯಲ್ಲಿ ಮುಗಿಸ್ಬಿಡ್ಬೇಕು ಅಂತ ಹೇಳ್ತಿರ್ತಾರೆ ಶಿವರಾಜ್ ಅವರು. ಖಂಡಿತ 4 ಗಂಟೆಗೆ ಮುಗಿಯುತ್ತೆ, ನಿಮ್ಮ ಆಸೆ ನೆರವೇರುತ್ತೆ ಅಂತ ಹೇಳ್ತಾ ನನ್ನನ್ನು ಕರೆದು
ಈ ಒಂದು ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಂತ ನಮ್ಮ ಎಲ್ಲ ನಾಯಕರುಗಳಿಗೆ ನಾನು ಧನ್ಯವಾದ ಅರ್ಪಿಸ್ತಾ ಮಾತನ್ನು